ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಈ ವಾರ ತ್ರಿವಿಕ್ರಮ್ ಮತ್ತೆ ಹನುಮಂತಣ್ಣಗ್ ಬಂದಿರೋ ಮತಗಳು ನೀವು ಕೇಳ್ತಿದ್ರೆ ಶಾಕ್ ಆಗ್ತೀರಾ. ಇದು ಆಕ್ಚುಲಿ ಲಾಸ್ಟ್ ಸೀಸನ್ ಎಲ್ಲ ಫೈನಲಿಗೆ ಹತ್ತತ್ರ ಹೋಗುವಾಗ ಈ ತರ ಬರ್ತಿತ್ತು ಒಂದೊಂದು ಕಂಟೆಸ್ಟೆಂಟ್ಗೆ. ಇವಾಗ್ಲೇ ಬರ್ತಿದೆ ಗುರು. ಇನ್ನು 4 ವಾರ ಇದೆ ಬಿಗ್ ಬಾಸ್. ಇವಾಗ್ಲೇ ಆ ರೇಂಜ್ ವೋಟ್ ಬರ್ತಿದೆ ಅಂದ್ರೆ ಈ ಇಬ್ರು ಕಂಟೆಸ್ಟೆಂಟ್ಗೆ ಏನ್ ಹೇಳ್ಬೇಕು ಗುರು. ಫ್ಯಾನ್ ಬೇಸ್ ಅಂತೂ ತುಂಬಾ ಇದೆ. ಅದಕ್ಕೆ ನಾನು ಹೇಳ್ತಿರೋದು ಎಷ್ಟು ವೋಟ್ಸ್ ಬಂದಿದೆ ಇಬ್ರಿಗೂ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತೆ ಸುದೀಪ್ ಸರ್ ಕ್ಲಾಸ್ ಹಚ್ಕೊಳಕ್ ಶುರು ಮಾಡಿದಾರೆ ಗುರು. ರಜತ್ ಅವ್ರಿಗೆ ಕ್ಲಾಸ್ ಇರುತ್ತೆ, ಭವ್ಯ ಗೌಡ ಅವರಿಗೂ ಕ್ಲಾಸ್ ಇರುತ್ತೆ. ಭವ್ಯ ಗೌಡ ಅವರು ಮೋಸ ಮಾಡಿ ಕ್ಯಾಪ್ಟನ್ ಆದ ಅಂತ ಒಂದು ಪ್ರಶ್ನೆ ಬರ್ತಿದೆ. ಈ ವಿಡಿಯೋದಲ್ಲಿ ಅದನ್ನ ನೋಡ್ತಾ ಹೋಗೋಣ. ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ಗುರು ಇವ್ರಿಬ್ರಿಗೆ ಬರ್ತಿರೋ ವೋಟ್ಸ್ ನೋಡ್ತಿದ್ರೆ ಬೇರೆ ಕಂಟೆಸ್ಟೆಂಟ್ 6 ಜನ ಒಂದ್ ಕಡೆ ಇದ್ರೆ ಇವ್ರಿಬ್ರೇ ಒಂದ್ ಕಡೆ ಇದ್ದಾರೆ. ಇವ್ರಿಬ್ರಿಗೆ ಬರ್ತಿರೋ ಓಟ್ಸ್ 6 ಜನಕ್ಕೆ ಬರ್ತಿದೆ. ಯೋಚನೆ ಮಾಡಿ ಇವ್ರಿಬ್ರಿಗೆ ಯಾವ ರೀತಿ ಬರ್ತಿದೆ ಓಟ್ಸ್ ಅಂತ ನೋಡಿ. ಇವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸರ್ವೆ ನಡೀತಿದೆ, ಅಲ್ಲಿ ಎಷ್ಟು ಓಟ್ಸ್ ಬಂದಿತ್ತು ಅಂತ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ. 76 ಲಕ್ಷ ಚಿಲ್ಡ್ರೆ ಓಟ್ಸ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಓಟ್ಸ್ ಅಂತ ತಿಳಿಸಿದ್ದೆ ನೋಡಿ. ಅದೇ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿ, ಪೋಲ್ಸ್ ಅಲ್ಲಿ ನೀವು ಒಂದೇ ಓಟ್ ಹಾಕಕ್ಕಾಗೋದು. ಆದ್ರೆ ಜಿಯೋ ಸಿನಿಮಾದಲ್ಲಿ 99 ಓಟ್ ಹಾಕ ಅವಕಾಶ ಇರುತ್ತೆ. ಎಷ್ಟೋ ಜನ 99 ಓಟ್ ಹಾಕಲ್ಲ. ಅದನ್ನ ನೀವು ಓಟ್ ಹಾಕ್ಬೇಕು, ಅವಾಗ್ಲೇ ಅದು ಕೌಂಟ್ ಆಗೋದು. ಒಂದ್ ಅಕೌಂಟ್ ಇಂದ 99 ಓಟ್ ಕೌಂಟ್ ಆಗುತ್ತೆ. 99ಕ್ಕಿಂತ ಎಕ್ಸ್ಟ್ರಾ ನೀವು ಎಷ್ಟು ಹಾಕೋದು ಕೂಡ ಅದು ಕೌಂಟ್ ಆಗಲ್ಲ. 99 ಓಟ್ಸ್ ಕೌಂಟ್ ಆಗುತ್ತೆ. ಒಂದ್ ಅಕೌಂಟ್ ಇಂದ 99. ಒಬ್ಬೊಬ್ರು ಒಂದೊಂದು ಮೊಬೈಲ್ ಅಲ್ಲಿ 3 ಅಕೌಂಟ್ 4 ಅಕೌಂಟ್ ಇರುತ್ತೆ. ಅಂದ್ರೆ ಒಬ್ಬೊಬ್ರು ಕನಿಷ್ಠ 500 ಓಟ್ಸ್ ಹಾಕ್ತಿದ್ದಾರೆ. ಈ ರೇಂಜ್ ನೀವು ನೋಡ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾ ಸರ್ವೆ ಪ್ರಕಾರ ಲಕ್ಷದಲ್ಲಿ ಬರುತ್ತೆ. ಅದೇ ಜಿಯೋ ಸಿನಿಮಾ ವೋಟಿಂಗ್ ಪ್ರಕಾರ ಯಾಕಪ್ಪ ಕೋಟಿ ಓಟ್ಸ್ ಬರುತ್ತೆ ಅಂದ್ರೆ ಒಬ್ಬೊಬ್ರು 99 ಓಟ್ಸ್ ಹಾಕೋ ಅವಕಾಶ ಇರುತ್ತೆ. ಅದ್ರಲ್ಲಿ ಎಷ್ಟೋ ಜನ 99 ಓಟ್ಸ್ ಹಾಕ್ತಾರೆ, ಒಂದಿಷ್ಟು ಜನ ಹಾಕಲ್ಲ. ಒಂದು 5-6 ಹಾಕಿ ಸುಮ್ನೆ ಹಾಕ್ತಾರೆ, ಇಲ್ಲ ಒಬ್ಬೊಬ್ರು ಒಂದೇ ಹಾಕ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಎಷ್ಟು ಹಾಕ್ಬೇಕು ಅಂತ. ನಾನು ಹೇಳ್ತಿದ್ದೀನಿ ಕೇಳಿ, 99 ಓಟ್ಸ್ ಇರುತ್ತೆ, ಹೋಗಿ ವೋಟ್ ಮಾಡಿ. ಇವ್ರಿಬ್ರಿಗೆ ಬಂದಿರೋ ಓಟ್ಸ್ ಎಷ್ಟು ಗೊತ್ತಾ? ವೋಟ್ ಶೇರ್ ಅಲ್ಲಿ ತುಂಬಾ ವ್ಯತ್ಯಾಸ ಇಲ್ಲ, ಪರ್ಸೆಂಟೇಜ್ ಅಲ್ಲಿ ತುಂಬಾ ವ್ಯತ್ಯಾಸ ಇಲ್ಲ. ಹನುಮಂತಣ್ಣ 25% ತಗೊಂಡಿದ್ರೆ ತ್ರಿವಿಕ್ರಮ್ 23%, ಜಾಸ್ತಿ ವ್ಯತ್ಯಾಸ ಇಲ್ಲ. ನಿನ್ನೆ ಸಾಯಂಕಾಲದಿಂದ ಹನುಮಂತಣ್ಣಗೆ ಜಾಸ್ತಿ ವೋಟ್ಸ್ ಬಂದಿದೆ. ಆ ಎಪಿಸೋಡ್ ನೋಡಿ ಹನುಮಂತಣ್ಣ ಏನ್ ಚೆನ್ನಾಗ್ ಆಡಿದ್ನಲ್ಲ, ಇವ್ರು ಯಾಕೆ ಎಲ್ರು ಸೇರ್ಕೊಂಡು ಕಳಪೆ ಕೊಟ್ರಲ್ಲ ಅಂತ ಅಂದು ಉತ್ತರ ಕರ್ನಾಟಕದವರು ಎಸ್ಪೆಷಲಿ ಹನುಮಂತಣ್ಣ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. ಅವರೆಲ್ಲ ಸೇರಿ ಓಟ್ ಹಾಕಿರೋ ಕಾರಣ ಹನುಮಂತಣ್ಣ ಇವಾಗ ಟಾಪ್ ಅಲ್ಲಿ ಇದ್ದಾರೆ. ಅದು ಓಟ್ಸ್ ಅಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ ತ್ರಿವಿಕ್ರಮ್ ಅವರು ಮತ್ತೆ ಹನುಮಂತಣ್ಣಗೂ. ನಾನು ಫಸ್ಟ್ ಇಂದಾನು ಇದನ್ನ ಹೇಳ್ತಿರೋದು, ನೆಕ್ ಟು ನೆಕ್ ಫೈಟ್ ಇದೆ ಇವರಿಬ್ರಿಗೂ. ನೀವ್ ಎಷ್ಟೋ ಜನ 99 ಓಟ್ ಹಾಕಿರಲ್ಲ, ನೆಕ್ಸ್ಟ್ ವೀಕ್ ಇಂದ 99 ಓಟ್ ಹಾಕಿ ನೀವು, ಅದು ಎಲ್ಲ ಕೌಂಟ್ ಆಗುತ್ತೆ. ಪ್ರತಿ ಓಟು ಕೌಂಟ್ ಆಗುತ್ತೆ. ಇವಾಗ ನೋಡಿ, ನೀವು ಒಂದ್ ಅಕೌಂಟ್ ಇಂದ 50 ಓಟ್ ಹಾಕಿದ್ರೆ 49 ಓಟ್ ಮಿಸ್ ಆಗುತ್ತೆ ಆ ಕಂಟೆಸ್ಟೆಂಟ್ ಗೆ. ಅವ್ರು ವಿನ್ ಆಗ್ಲೇಬೇಕು ಅಂದ್ರೆ ನೀವು 99 ಓಟ್ ಹಾಕ್ಲೇಬೇಕು ಒಂದು ಅಕೌಂಟ್ ಇಂದ. ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಇವರಿಬ್ರಿಗೂ ಸೇರಿ ಬಂದಿರುವ ಮತಗಳು ಎಷ್ಟಪ್ಪ ಅಂದ್ರೆ 58 ಕೋಟಿ ಬಂದಿದೆ ಗುರು. 58 ಕೋಟಿ ಬರೀ ಇವರಿಬ್ರಿಗೆ ಬಂದಿದೆ. ಇನ್ನ ಮಿಕ್ಕಿರ 6 ಜನಕ್ಕೆ ಸೇರಿ 60 ಕೋಟಿ ಮತಗಳು ಬಂದಿದೆ. ನೋಡಿ, ಕೋಟಿಯಲ್ಲಿ ಮತ ಬರ್ತಿದೆ. ಯಾಕಂದ್ರೆ ಪ್ರತಿಯೊಬ್ರು 99 ಓಟ್ಸ್ ಹಾಕ್ತಿದ್ದಾರೆ. ಅದ್ರಲ್ಲಿ ಒಂದಿಷ್ಟು ಜನ ಆಗ್ತಿಲ್ಲ. ಪ್ರತಿಯೊಬ್ರು ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಓಟ್ಸ್. ಅದಕ್ಕೆ ಎಷ್ಟೋ ಜನ ಆಗ್ತಿಲ್ಲ, ಅದನ್ನ ಹೋಗಿ ಹಾಕೋದನ್ನ ಮರಿಬೇಡಿ. ಇದರಲ್ಲಿ ಹನುಮಂತಣ್ಣ ಪಡ್ಕೊಂಡಿರೋದು 29 ಕೋಟಿ 72 ಲಕ್ಷ ಚಿಲ್ಡ್ರೆ ಓಟ್ಸ್. ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿರೋದು 28 ಕೋಟಿ 32 ಲಕ್ಷ ಓಟ್ಸ್. ನೋಡಿ ಇವರಿಬ್ರು ಮಧ್ಯೆ ಎಷ್ಟು ನೆಕ್ ಟು ನೆಕ್ ಫೈಟ್ ಇದೆ. ಕೇವಲ 2% ಓಟಿಂದ ತ್ರಿವಿಕ್ರಮ್ ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ, ಹನುಮಂತಣ್ಣ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಇನ್ನು ಫಿನಾಲೆ ಹತ್ರ ಬರ್ತಿದ್ದಂಗ್ಲೆ ಒಬ್ಬೊಬ್ಬರಿಗೆ 90 ಕೋಟಿ 80 ಕೋಟಿ ಮೇಲೆ ಓಟ್ಸ್ ಬರ್ಬೇಕು. ಆ ರೀತಿ ಹೋಗಿ ನೀವು ಪ್ರತಿಯೊಬ್ರು ಹೋಗಿ ವೋಟ್ ಮಾಡಿ. ಎಷ್ಟೋ ಜನ ವೋಟ್ ಮಾಡ್ತಿಲ್ಲ, ಬರೇ ವೀಕ್ಷಣೆ ಮಾಡ್ತಿದ್ದಾರೆ. ಎಷ್ಟೋ ಜನ ವೋಟ್ ಮಾಡ್ತಿಲ್ಲ. ಹೋಗಿ ಪ್ರತಿಯೊಬ್ರು 99 ಓಟ್ ಹಾಕಿ. ಅಟ್ಲೀಸ್ಟ್ ಒಂದ್ ಅಕೌಂಟ್ ಇಂದ 99 ಓಟ್ ಹಾಕಿ. ನಿಮಗೆ ಹನುಮಂತಣ್ಣ ಗೆಲ್ಬೇಕಂದ್ರೆ ನೀವು ಓಟ್ ಹಾಕ್ಲೇಬೇಕು. ತ್ರಿವಿಕ್ರಮ್ ಅವ್ರು ಗೆಲ್ಬೇಕಂದ್ರೆ ತ್ರಿವಿಕ್ರಮ್ ಫ್ಯಾನ್ಸ್ ಹೋಗಿ ವೋಟ್ ಮಾಡೋದನ್ನ ಮರಿಬೇಡಿ. ಎಷ್ಟೋ ಜನಕ್ಕೆ, ಎಲ್ಲರಿಗೂ ಒಂದಿಷ್ಟು ಜನ ಫ್ಯಾನ್ ಬೇಸ್ ಇದೆ, ಅವ್ರೆಲ್ಲರೂ ಹೋಗಿ ವೋಟ್ ಮಾಡಿದ್ರೆ ಜಾಸ್ತಿ, ಇನ್ನೂ ಜಾಸ್ತಿ ಅವರು ಉಳಿತಾರೆ ಮನೆಯಲ್ಲಿ. ಮತ್ತೆ ಫಿನಾಲೆಯಲ್ಲಿ ಕಪ್ ಗೆಲ್ಬೇಕು ಇವ್ರು ಅನ್ನೋರು ನೀವು ವೋಟ್ ಮಾಡ್ಲೇಬೇಕು. ಮತ್ತೆ ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ, ನಾವೇ ನಮ್ಮ ಮನೆಯಿಂದಾನೆ 500 ಓಟ್ ಹಾಕಿದೀವಿ, ನಾನ್ 2000 ಓಟ್ ಹಾಕ್ಸಿದೀನಿ ಹನುಮಂತಣ್ಣಗೆ, ನಮ್ಮ ಮನೇಲಿ 17 ಜನ ಇದೀವಿ, ನಾವೆಲ್ಲರೂ ತ್ರಿವಿಕ್ರಮ್ ಅವ್ರಿಗೆ ವೋಟ್ ಮಾಡೋದು, ನಾವ್ ಎಷ್ಟೋ ಓಟ್ಸ್ ಹಾಕ್ತಿವಿ ತ್ರಿವಿಕ್ರಮ್ ಅವರಿಗೆ, 1000 ಮೇಲೆ ಓಟ್ಸ್ ಹಾಕ್ತಿವಿ ಅಂತೆಲ್ಲ ಹೇಳಿದ್ದಾರೆ. ಎಷ್ಟೋ ಜನ ಓಟ್ಸ್ ಮಾಡ್ತಿದ್ದಾರೆ. ಅಂದ್ರೆ ಒಂದಿಷ್ಟು ಜನ ಓಟ್ಸ್ ಮಾಡ್ತಿಲ್ಲ. ನೋಡಿ, ಇವಾಗ ನಿಮಗೆ ಈ ಕಂಟೆಸ್ಟೆಂಟ್, ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಗೆಲ್ಬೇಕಂದ್ರೆ ನೀವು ವೋಟ್ ಮಾಡ್ಬೇಕು. ವೋಟ್ ಪ್ರತಿಯೊಂದು ಓಟು ಕನ್ಸಿಡರ್ ಆಗುತ್ತೆ. ಹೋಗಿ ವೋಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೊಂತಿದ್ದಾರೆ. ರಜತ್ ಅವರಿಗೆ ಮೇನ್ ಕ್ಲಾಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಗೆಲ್ಲೋದು ಮುಖ್ಯ, ಎಷ್ಟು ನಿಯತಿಂದ ಆಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಗೆಲ್ಲೋದು ಮುಖ್ಯ ಅಂತ ಆಡಿದ್ರಿ ಅಂತ ರಜತ್ ಅವ್ರಿಗೆ ಕ್ಲಾಸ್ ಇರುತ್ತೆ. ಮತ್ತೆ ಭವ್ಯ ಅವರು ಮೋಸದಿಂದ ಕ್ಯಾಪ್ಟನ್ ಆದಂತ ಒಂದು ಪ್ರಶ್ನೆ ಬರುತ್ತೆ ನೋಡಿ. ಅವರು ಆ ಬಾಲ್ ನ ನೋಡಿಲ್ಲ, ಅದು ಬಿದ್ದಿರೋದು. ಆದ್ರೆ ಅದು ಬೇರೆ ಬಾಲ್ ಅಂತ ಗೊತ್ತವ್ರಿಗೆ, ಬೇರೆ ಕಡೆಯಿಂದಾನೆ ಬಿದ್ದಿರೋದಂತ. ಆದ್ರೂ ಕೂಡ ಹೋಗ್ತಾರೆ. ಗೇಮ್ ಆಡುವಾಗ ಮೈಕ್ ಧರಿಸಿರ್ಲಿಲ್ಲ, ಯಾರು ಧರ್ಸಂಗಿಲ್ಲ. ಅವಾಗ ಇವ್ರು ಹೇಳ್ತಾರಂತೆ, ಭವ್ಯ ಅವ್ರು ರಜತ್ ಅವರಿಗೆ ಸುಮ್ನೆ ನಡೀರಿ ಅಂತ ಅಂತಾರಂತೆ. ಇವಾಗ ಅದನ್ನ ಕ್ಲಾಸ್ ತಗೊಂಡ್ತಾರೆ. ಭವ್ಯ, ನಿಮಗೆ ಗೊತ್ತಿತ್ತ ಅದು
ಬೇರೆ ಇದರಿಂದ ಬಿದ್ದಿದ್ ಬಾಲ್ ಅಂತ ನಿಮಗೆ ಗೊತ್ತಿತ್ತ ಅದು ಅಂತ ಕಿಚ್ಚ ಸುದೀಪ್ ಸರ್ ಪ್ರಶ್ನೆ ಮಾಡ್ತಿದ್ದಾರೆ. ಭವ್ಯ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಈಗ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ, ಸಾಟರ್ಡೆ ಎಪಿಸೋಡ್ ಅಲ್ಲಿ. ಅದೇ ಕ್ಲಾಸ್ ಅಂತೂ ಇದ್ದೇ ಇರುತ್ತೆ. ರಜತಿಗೆ ಮೇನ್ ಕ್ಲಾಸ್, ಭವ್ಯ ಅವರಿಗೂ ಕ್ಲಾಸ್ ಇರುತ್ತೆ. ಮತ್ತೆ ನೀವು ಇಲ್ಲಿ ತುಂಬಾ ವೈಯಕ್ತಿಕ ವಿಷಯಗಳನ್ನ ತಂದಾಡಿದೀರಾ, ನೀವು ನಿಮ್ಮ ಟಾಸ್ಕ್ ನ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಕ್ಲಾಸ್ ತಗೊಳ್ತಾರೆ ಇವತ್ತಿನ ಸಾಟರ್ಡೆ ಎಪಿಸೋಡ್ ಅಲ್ಲಿ. ಮತ್ತೆ ಎಷ್ಟೋ ಜನ ವೋಟ್ಸ್ ಮಾಡ್ತಿಲ್ದೇ ಇರೋರು ಹೋಗಿ ವೋಟ್ ಮಾಡಿ. ಫಿನಾಲೆ ಹತ್ರ ಬರ್ತಿದೆ, ಫಿನಾಲೆಯಲ್ಲಿ ಒಂದೊಂದು ವೋಟ್ ಕೂಡ ಕೌಂಟ್ ಬರುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.